ಜೈ ಹಿಂದ್. ಎಲ್ಲ ನನ್ನ ಅಗ್ನಿವೀರ್ ಎಸ್ಪಿರೆಂಟ್ಸ್ಗೆ ನೋಡ್ಕೋಬಹುದು ಯಾರೆಲ್ಲ ಅಪ್ಕಮಿಂಗ್ ಸೋಲ್ಜರ್ಸ್ ಈಗಾಗಲೇ ಅಗ್ನಿವೀರ್ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಯ್ತು. ನೆಕ್ಸ್ಟ್ ಇನ್ಮೇಲೆ ಅಗ್ನಿವೀರ್ ತಯಾರಿನ ನಡೆಸಿರ್ತಕ್ಕಂಥ ಎಸ್ಪಿರೆಂಟ್ಸ್ ಆಯ್ತು. ನಿಮ್ಮ ವಯಸ್ಸು 17 ವಯಸ್ಸಿನಿಂದ ಹಿಡಿದು 23 ಏಜಿನ ಹೊರಗಡೆ ಇದ್ರಿಯಪ್ಪ ಅಂದ್ರೆ ಜಿಡಿ ಮತ್ತು ಟೆಕ್ನಿಕಲ್ ಅದರ ಜೊತೆಗೆ ಕ್ಲರ್ಕ್ ಟ್ರೇಡ್ಸ್ಮನ್ ಗೆ 21 ಏಜ್ ಮಟ್ಟ ಕೊಟ್ಟಿದ್ದಾರೆ. ನರ್ಸಿಂಗ್ ಅಸಿಸ್ಟೆಂಟ್ ಗೆ 23 ಏಜ್ ಮಟ್ಟ ಇದೆ. ಸೊ ಯಾರೆಲ್ಲ ಆಲ್ರೆಡಿ ಈಗಲೇ ಎಕ್ಸಾಮ್ ಅನ್ನ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಪ್ರತಿಯೊಬ್ಬರಿಗೆ ಕೂಡ ಡೌಟ್ ಇದೆ, ಸರ್ ಈಗಾಗಲೇ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಫರೇಟ್ ಆಗಿ ಜಿಡಿ ದವರಿಗೆ ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ದವರಿಗೆ ಸೊ ಟೆಕ್ನಿಕಲ್ ದವರಿಗೆ ಕ್ಲರ್ಕ್ ದವರಿಗೆ ಫಿಸಿಕಲ್ ನಲ್ಲಿ ಏನಾದ್ರೂ ಮಾರ್ಕ್ಸ್ ಇರ್ತದ, ಸೊ ಎಷ್ಟು ಮಾರ್ಕ್ಸ್ ಗಳನ್ನ ತಗೊಳ್ಬೇಕಾಗುತ್ತೆ, ಸೊ ರನ್ನಿಂಗ್ ದಲ್ಲಿ ಎಷ್ಟು ಮಾರ್ಕ್ಸ್ ಗಳು ಇರ್ತದ, ಸೊ ನೆಕ್ಸ್ಟ್ ಪುಲ್ಅಪ್ಸ್ ನಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದ, ಗ್ರೂಪ್ 1 ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಎಷ್ಟು ಮಾರ್ಕ್ಸ್ ಇರ್ತದ, ಗ್ರೂಪ್ 4 ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಎಷ್ಟು ಮಾರ್ಕ್ಸ್ ಮತ್ತು ಪುಲ್ಅಪ್ಸ್ ನಲ್ಲಿ 10 ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಎಷ್ಟು ಮಾರ್ಕ್ಸ್ ಗಳು ಇರ್ತದ, ನೆಕ್ಸ್ಟ್ 6 ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಎಷ್ಟು, ಮತ್ತು ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಕ್ಲರ್ಕ್ ಆ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ನಲ್ಲಿ ಮಾರ್ಕ್ಸ್ ಇದೆಯಾ ಇಲ್ಲ ಪ್ರತಿಯೊಬ್ಬರಿಗೆ ಕೂಡ ಕನ್ಫ್ಯೂಷನ್ ಕಾಡ್ತಾ ಇದೆ. ಸೊ ನಿಮ್ಮ ಹೈಟ್ ಎಷ್ಟಿದೆ, ಜಿಡಿಗೆ ಎಷ್ಟು ಹೈಟ್ ಬೇಕಾಗುತ್ತಾ, ನೆಕ್ಸ್ಟ್ ಟ್ರೇಡ್ಸ್ಮನ್ ಎಷ್ಟು, ಕ್ಲರ್ಕ್ ಎಷ್ಟು, ನರ್ಸಿಂಗ್ ಅಸಿಸ್ಟೆಂಟ್ ಎಷ್ಟು, ಟೆಕ್ನಿಕಲ್ ಎಷ್ಟು, ಸೊ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ ಸೊ ವಿಡಿಯೋದಲ್ಲಿ ಕಂಪ್ಲೀಟ್ ಫಿಸಿಕಲ್ ಜಿಗ್ಜಾಗ್ ಆಯ್ತು ಡಿಚ್ ಆಯ್ತು ಪ್ರತಿಯೊಂದನ್ನು ಕೂಡ ನಾನು ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಜಿಡಿ ಅಂದ್ರೆ ಜನರಲ್ ಡ್ಯೂಟಿ, ಟಿಆರ್ಡಿ ಅಂದ್ರೆ ಟ್ರೇಡ್ ಮಣ್ಣು, ಕ್ಲರ್ಕ್ ಅಂದ್ರೆ ಕ್ಲರ್ಕ್ ಎಸ್ಕೆಟಿ ಸ್ಟೋರ್ ಕೀಪರ್ ಟೆಕ್ನಿಕಲ್, ನೆಕ್ಸ್ಟ್ ಅದರ ಜೊತೆಗೆ ಟೆಕ್ನಿಕಲ್ ಸೈನ್ಸ್ ಐಟಿಐ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿರ್ತಾರೆ. ಎಣ್ಣೆ ಅಂತಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಸೈನ್ಸ್ ಅಭ್ಯರ್ಥಿಗಳು PCMB ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ನರ್ಸಿಂಗ್ ಅಸಿಸ್ಟೆಂಟ್ ಅನ್ನು ಹಾಕಬಹುದು. ಸೊ ನೆಕ್ಸ್ಟ್ ನಿಮ್ಮ ಹೈಟ್, ನೆಕ್ಸ್ಟ್ ನಿಮ್ಮ ವೇಟ್, ನೆಕ್ಸ್ಟ್ ನಿಮ್ಮ ಎದೆಯ ಸುತ್ತಳತೆ ಚೆಸ್ಟ್, ನೆಕ್ಸ್ಟ್ ನಿಮ್ಮ ರನ್ನಿಂಗ್ ನಲ್ಲಿ ಎಷ್ಟು ಮಾರ್ಕ್ಸ್ ಇದೆ, ನೆಕ್ಸ್ಟ್ ಪುಲ್ಅಪ್ಸ್ ನಲ್ಲಿ ಎಷ್ಟು, ನೆಕ್ಸ್ಟ್ ಜಿಗ್ಜಾಗು ಮತ್ತು ಡಿಚ್ ಇವಕ್ಕೂ ಕೂಡ ನಿಮ್ಗೆ ಏನಾದ್ರು ಮಾರ್ಕ್ಸ್ ಇದಾವ ಅನ್ನೋದನ್ನ ಎಲ್ಲಾ ಫಿಸಿಕಲ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಸೊ ಇದರಲ್ಲಿ ಸೊ ನಿಮ್ಗೆ ವಿಡಿಯೋ ಲೆಂದಿ ಆದ್ರೂ ಕೂಡ ಪರವಾಗಿಲ್ಲ. ಸೊ ನಿಮ್ಗೆ ಲೈಫ್ ಟೈಮ್ ನೀವು ಅಗ್ನಿವೀರ್ ತಯಾರಿಯನ್ನ ನಡೆಸ್ತಾ ಇದ್ರಿಪ್ಪ ಅಂದ್ರೆ ಇಂಡಿಯನ್ ಆರ್ಮಿಗೆ ತಯಾರಿಯನ್ನ ನಡೆಸ್ತಾ ಇದ್ರಿಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಕೂಡ ಅನುಕೂಲವಾಗುವಂತ ಸೊ ಈ ಮಾಹಿತಿ ಕೂಡ ಇರ್ತದೆ ಅಭ್ಯರ್ಥಿಗಳ. ಓಕೆ, ನೋಡ್ಕೋಬಹುದು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಸೊ ಆಲ್ರೆಡಿ ನಿಮ್ಗೆ ವೆಬ್ಸೈಟ್ ಮುಖಾಂತರ ಇರ್ತಕ್ಕಂಥ ಮಾಹಿತಿನೂ ಕೂಡ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಏನ್ ಮಾಡೋದನಪ್ಪ ಅಂದ್ರೆ ಸೊ ಜಿಡಿ ಅಭ್ಯರ್ಥಿಗಳಿಗೆ ಜನರಲ್ ಡ್ಯೂಟಿಗೆ ಯಾರೆಲ್ಲ ಫಿಸಿಕಲ್ ಪಾಸ್ ಆಗಿದಿಲ್ಲ ಸೊ ಎಕ್ಸಾಮ್ ಪಾಸ್ ಆಗಿದಿಲ್ಲ ಸೊ ಅಂತ ಅಭ್ಯರ್ಥಿಗಳಿಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೋಡ್ಕೊಡ್ರಿ, ಅಗ್ನಿವೀರ್ ಜನರಲ್ ಡ್ಯೂಟಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ನಲ್ಲಿ ಟೋಟಲ್ ಮಾರ್ಕ್ಸ್ ಗಳು ಎಷ್ಟಿರ್ತಾವಪ್ಪ ಅಂದ್ರೆ 100 ಮಾರ್ಕ್ಸ್, 100 ಮಾರ್ಕ್ಸ್ ಫಿಸಿಕಲ್ ನಲ್ಲಿ ಇರ್ತದ. ಎಕ್ಸಾಮ್ ನಲ್ಲಿ 100 ಮಾರ್ಕ್ಸ್ ಇರುತ್ತೆ. ಆಲ್ರೆಡಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ಈಗ ಫಿಸಿಕಲ್ ಎಕ್ಸಾಮ್ ಕ್ವಾಲಿಫೈ ಆಗಿದ್ರಿ. ಇನ್ಮೇಲೆ ನೀವು ಪ್ರಯತ್ನ ಮಾಡಬೇಕಾಗಿರೋದಿಲ್ಲ. ಇಲ್ಲಿ 100 ಮಾರ್ಕ್ಸ್, ಸಾರಿ ಇದು 1006 ಆಗಿದೆ. ಸೊ ಮಿಸ್ಟೇಕ್ ಆಗಿಬಿಟ್ಟು ಸೊ ಇದು ಬಂದ್ಬಿಟ್ಟು ಟ್ರೇಡ್ ಮಾಡ್ದ ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ ಸರ್ ನಿಮ್ಗೆ. ಇಲ್ಲಿ ಬಂದ್ಬಿಟ್ಟು ಸೊ ಇದು ಕೂಡ ಮಿಸ್ಟೇಕ್ ಆಗಿದೆ. ಸೊ ಆಲ್ಮೋಸ್ಟ್ ಅಲ್ಲ. ಸೊ ಓಕೆ, ಇಲ್ಲಿ ನಾನೇನ್ ತೋರಿಸ್ತಾ ಇದಿಲ್ಲ. ಸೊ ಇದು 1006 ಇದೆಯಲ್ಲ, ಸೊ ಇದು ರಾಂಗ್. ಓಕೆ, ಎಷ್ಟು 100 ಮಾರ್ಕ್ಸ್ ಮಾತ್ರ ಇರ್ತದ. ಸೊ ಮಿಸ್ಟೇಕ್ ಆಗಿದೆ. ಪ್ರತಿಯೊಬ್ರು ಕೂಡ ಡೌಟ್ ಇಟ್ಕೋಬೇಡಿ, ಯಾಕಪ್ಪ ಅಂದ್ರೆ ಆಲ್ರೆಡಿ ನಾನು ಟೈಪ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದು ಫಿಸಿಕಲ್ ಗೆ 100 ಮಾರ್ಕ್ಸ್ ಮಾತ್ರ ಇರ್ತದ. ಸೊ ಹೈಟ್ ನೋಡಿ ಅಭ್ಯರ್ಥಿಗಳು, ಮತ್ತೆ ಕನ್ಫ್ಯೂಷನ್ ಹಾಕೋಬೇಡಿ, ಸರ್ 1006 ಮಾರ್ಕ್ಸ್ ಕೊಡ್ತಾರ ಫಿಸಿಕಲ್ ಅಲ್ಲಿ ಅಂತ ಎಕ್ಸ್ಚೇಂಜ್ ಇಲ್ಲ, ಅದು 100 ಮಾರ್ಕ್ಸ್ ಮಾತ್ರ. ಸೊ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನಪ್ಪಾ ಅಂದ್ರೆ ಅದು ಒಂದ್ ಸ್ವಲ್ಪ ಟೈಪ್ ಮಾಡೋದಾಗ ಮಿಸ್ಟೇಕ್ ಆಗಿದೆ, ಅದನ್ನ ಬಿಟ್ರೆ ಮತ್ತೇನಿಲ್ಲ. ಸೊ ನೆಕ್ಸ್ಟ್ ನೋಡ್ಕೊಡ್ರಿ, ಹೈಟಿನಲ್ಲಿ ಎಷ್ಟು ಇರ್ಬೇಕಾಗತ್ತ, ಟ್ರೇಡ್ಮನ್ ಮತ್ತು ಜಿಡಿ ವಿದ್ಯಾರ್ಥಿಗಳಿಗೆ ಸೇಮ್ ಫಿಸಿಕಲ್ ಇರ್ತದ. ಈಗ ಅಕಸ್ಮಾತ್ ನೀನು ಜಿಡಿ ಪಾಸ್ ಆಗಿದ್ಯಪ್ಪ ಅಂದ್ರೆ ಟ್ರೇಡ್ಮನ್ ಕೂಡ ಪಾಸ್ ಆಗಿದ್ಯಪ್ಪ ಅಂದ್ರೆ ನಿನಗೆ ಮಾರ್ಕ್ಸ್ ಅದೇ ತರನಾಗಿರುತ್ತ. ಹೈಟ್ 166 ಸೆಂಟಿಮೀಟರ್ ಜಿಡಿ ಅಭ್ಯರ್ಥಿಗಳಿರುತ್ತ ಮತ್ತು ಟ್ರೇಡ್ಮನ್ ಅಭ್ಯರ್ಥಿಗಳಿಗೆ 166 ಸೆಂಟಿಮೀಟರ್ ಬೇಕಾಗುತ್ತ. ನೆಕ್ಸ್ಟ್ ವೇಟ್ ನೋಡ್ಕೊಡ್ರಿ, ಅಂದ್ರೆ ನಿಮ್ಮ ತೂಕ ಎಷ್ಟಿರ್ಬೇಕಾಗುತ್ತೆ ಅಂದ್ರೆ 50 kg ವೇಟ್ ಇರ್ಬೇಕಾಗುತ್ತೆ. ಸರ್ ನಂದು 48 ಇದೆ, 49 ಇದೆ. ಓಕೆ, ನೀವು ಕೂಡ ಕ್ವಾಲಿಫೈ ಆಗುವಂತ ಚಾನ್ಸ್ ಇರ್ತದ. ಸೊ ವೇಟ್ ಕಡಿಮೆ ಇದೆ ಅಂತ ತಕ್ಷಣ ಯಾರು ಕೂಡ ರ್ಯಾಲಿಯನ್ನ ಬಿಡಕ್ ಹೋಗ್ಬೇಡಿ. ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ, ಚೆಸ್ಟ್ ಎಷ್ಟು ಬೇಕಾಗುತ್ತಾ, ನಿಮ್ಮ ಎದೆಯ ಸುತ್ತಳತೆ ನೋಡ್ಕೊಡ್ರಿ. ಅಂದ್ರೆ ಎದೆಯ ಸುತ್ತಳತೆ ನಾರ್ಮಲಿ ನಿಮ್ದು 77 ಸೆಂಟಿಮೀಟರ್ ಇರಬೇಕು. ನಾರ್ಮಲ್ ಚೆಸ್ಟ್ ಅನ್ನ ಹಿಡಿದಾಗ 77 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪಾಂಡೆಡ್ ಮಾಡಿದಾಗ 5 ಸೆಂಟಿಮೀಟರ್ ನ ಎಕ್ಸ್ಪಾಂಡ್ ಮಾಡಬೇಕು, 82 ಆಗ್ಬೇಕಾಗತ್ತ. ಸೊ ರನ್ನಿಂಗ್ ನಲ್ಲಿ ನಿಮ್ಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು 1600 ಮೀಟರ್ ರನ್ನಿಂಗ್, 400 ಮೀಟರ್ ಟ್ರ್ಯಾಕ್ ಇರ್ತದ. ಸೊ 4 ರೌಂಡ್ ಅನ್ನ ಕಂಪ್ಲೀಟ್ ಮಾಡಿದ್ರೆ 1600 ಮೀಟರ್ ಆಗುತ್ತಾ. ಸೊ ಗ್ರೂಪ್ 1 ಓಡಿದಂತ ವಿದ್ಯಾರ್ಥಿ ಅಕಸ್ಮಾತ್ ನೀನೇನಾದ್ರೂ 5 ನಿಮಿಷದಿಂದ ಹಿಡಿದು 5:30 ಒಳಗಡೆ ನೀನೇನಾದ್ರೂ ರನ್ನಿಂಗ್ ಕಂಪ್ಲೀಟ್ ಮಾಡಿದೆಪ್ಪ ಅಂದ್ರೆ ನಿನಗೆ 60 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ 5:31 ಹಿಡಿದು 5:40 ಒಳಗಡೆ ನೀನೇನಾದ್ರೂ ರನ್ನಿಂಗ್ ಕಂಪ್ಲೀಟ್ ಮಾಡಿದ್ರೆ 48 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಗ್ರೂಪ್ 3 ಅಲ್ಲಿ ನೀನೇನಾದ್ರೂ 5:46 ಹಿಡಿದು 6 ನಿಮಿಷದ ಒಳಗಡೆ ಏನಾದ್ರು ಕಂಪ್ಲೀಟ್ ಮಾಡಿದೆ ಅಂದ್ರೆ 36 ಮಾರ್ಕ್ಸ್ ಸಿಗ್ತದ. ನೆಕ್ಸ್ಟ್ ಅದೇ ಗ್ರೂಪ್ 4 ಅಂದ್ರೆ 4ನೇ ಗ್ರೂಪ್
6 ನಿಮಿಷ 1 ಸೆಕೆಂಡ್ ಅಂತ ಹಿಡಿದು 6 ನಿಮಿಷ 15 ಸೆಕೆಂಡ್ ಒಳಗಡೆ ಓಡಿದ್ರಪ್ಪ ಅಂದ್ರೆ ಸೊ ನಿಮ್ಗೆ 24 ಮಾರ್ಕ್ಸ್ ಇಲ್ಲಿ ಸಿಗ್ತದ. ನೆಕ್ಸ್ಟ್ ಅದಾದ್ಮೇಲೆ ಪುಲಪ್ಸ್ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಬೀಮ್ ಅಂತಾರಲ್ಲ, ಸೊ ಪುಲಪ್ಸ್ ಅನ್ನ ಎಷ್ಟು ಹೊಡಿಬೇಕಪ್ಪ ಅಂದ್ರೆ 10 ನೀವೇನಾದ್ರೂ ಹೊಡೆದ್ರಿಯಪ್ಪ ಅಂದ್ರೆ 40 ಮಾರ್ಕ್ಸ್ ಸಿಗ್ತದ. ನೆಕ್ಸ್ಟ್ 9 ಪುಲಪ್ಸ್ ಹೊಡೆದ್ರೆ 33 ಮಾರ್ಕ್ಸ್ ಸಿಗ್ತದ. 8 ಪುಲಪ್ಸ್ ಹೊಡೆದ್ರೆ 27 ಮಾರ್ಕ್ಸ್ ಸಿಗ್ತದ. ನೆಕ್ಸ್ಟ್ ಅದ್ರ ಜೊತೆಗೆ 7 ಪುಲಪ್ಸ್ ಹೊಡೆದ್ರೆ 21 ಮಾರ್ಕ್ಸ್ ಸಿಗ್ತದ. 6 ಪುಲಪ್ಸ್ ಏನಾದ್ರೂ ನೀವು ಹೊಡೆದ್ರಪ್ಪ ಅಂದ್ರೆ ಸೊ ನಿಮ್ಗೆ 16 ಮಾರ್ಕ್ಸ್ ಸಿಗ್ತದ. ಸೊ 16 ಸೊ ಎಲ್ಲಾ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ 5 ಹೊಡೆದ್ರೆ ಪಾಸ್ ಆಗ್ಬೋದಾ ಸರ್? ಇಲ್ಲ, ಕಂಪಲ್ಸರಿ ಆಗಿ ಎಲ್ಲಾ ವಿದ್ಯಾರ್ಥಿಗಳು 6 ಹೊಡೆದ್ರೆ ಮಾತ್ರ ನೀವು ಫಿಸಿಕಲ್ ಕ್ವಾಲಿಫೈ ಆದ ಹಾಗೆ. ಓಕೆ, ಸೊ ನೀವೇನಾದ್ರೂ ಅಕಸ್ಮಾತ್ 6 ಹೊಡೆದ್ರಪ್ಪ ಅಂತ ತಿಳ್ಕೊರಿ, ಸೊ ಇಲ್ಲಿ 16 ಮಾರ್ಕ್ಸ್. ಅಕಸ್ಮಾತ್ ನೀವೇನಾದ್ರೂ ಇಲ್ಲಿ ಗ್ರೂಪ್ 4 ಹೊಡೆದ್ರಪ್ಪ ಅಂದ್ರೆ 16 + 24 ಎಷ್ಟಾಯ್ತು? ಸೊ 30 42 ಮಾರ್ಕ್ಸ್ ಮಾತ್ರ ನಿಮ್ಗ ಸೊ ಇಲ್ಲಿ ಸಿಗ್ತದ. ಸೊ ಆದ ಕಾರಣಕ್ಕೋಸ್ಕರ ನೀವು 100 ಅಲ್ಲಿ 42 ಮಾರ್ಕ್ಸ್ ಇಲ್ಲಿ ತಗೊಂಡು ಎಕ್ಸಾಮ್ನಾಗೂ 40 ಮಾರ್ಕ್ಸ್ ತಗೊಂಡ್ರಪ್ಪ ಅಂದ್ರೆ ಸೊ 82ರಾಗ ಕಟ್ ಅಪ್ ನಿಂದ್ರಾಕ ಚಾನ್ಸ್ ಇಲ್ಲ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, 40 ಮಾರ್ಕ್ಸ್ ಗಳನ್ನ ತಗೊಳ್ಬೇಕು. ಇಲ್ಲಿ ನಿಮ್ದು 60-48 ಇಷ್ಟರಲ್ಲೇ ಮಾತ್ರ ಡಿಫರೆನ್ಸ್ ಆಗ್ಬೇಕು. 3rd ಮತ್ತು 4th ಅನ್ನೋದನ್ನ ಇವತ್ತಿನಿಂತ್ರನೇ ಮೈಂಡ್ ಸೆಟ್ ಇಂತ್ರ ತೆಗೆದು ಹಾಕ್ಬಿಡ್ರಿ. ಸೊ ಇನ್ಮೇಲೆ ಇದು ನಡೆಯೋದೇ ಇಲ್ಲ. ಯಾಕಪ್ಪ ಅಂದ್ರೆ SSC GT ದವರಿಗೆ SSC ಯಲ್ಲಿ ಅಗ್ನಿವೀರ್ ಅಭ್ಯರ್ಥಿಗಳಿಗೆ 50% ಅಗ್ರಿಗೇಟ್ ಅನ್ನ ಕೊಟ್ಟಿದಾರಲ್ಲ. ಸೊ ಯಾಕಂದ್ರೆ 50% ಅವ್ರಿಗೆ ಕೂಡ ಇದೆ. ಅಂದ್ರೆ ಎಲ್ಲರೂ ಕೂಡ ಅಗ್ನಿವೀರ 4 ವರ್ಷ ಡ್ಯೂಟಿ ಮಾಡಿ ಬಂದ್ಬಿಟ್ಟು ಆಮೇಲೆ SSC GT ಯಲ್ಲಿ ಸೇರ್ಕೊಂಡ್ರ ಅಂತ ಹೇಳ್ಕೊಂಡ ಎಲ್ಲರೂ ಹೆವಿ ಕಾಂಪಿಟೇಷನ್ ಮಾಡಕತ್ತದಾರ. ಸೊ ನಿಮ್ದು ಟಾರ್ಗೆಟ್ ಏನಿರ್ಬೇಕು, ಗ್ರೂಪ್ 1 ಪುಲಪ್ಸ್ 10 ಇಷ್ಟು ಹೊಡೆದ್ರೆ ಮಾತ್ರ ನೀವು 100% ಅಗ್ನಿವೀರದಲ್ಲಿ ಸೆಲೆಕ್ಷನ್ ಆಗ್ತೀರಿ. ಇನ್ನು ಮುಂಬರುವಂತ ಅಗ್ನಿವೀರ್ ನೋಟಿಫಿಕೇಶನ್ಗೆ ನಿಮ್ಮ ತಲೆಯಂತ್ರ ತೆಗೆದಾಕ್ರಿ. ಬೆಳಗಾವಿ ಯಾರದು 17 ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಮಂಗಳೂರು ಯಾರಾದ್ರು 5-6 ಲಿಸ್ಟ್ ಬಿಟ್ಟಿದ್ದಾರೆ. ಅದನ್ನ ತಲೆಯಂತ್ರ ಮೈಂಡ್ ಯಂತ್ರ ತೆಗೆದು ಹಾಕಿದ್ರೆ ಮಾತ್ರ ನೀವು ಈ ಸರಿ ಅಗ್ನಿವೀರರಾಗಿ ಫೌಜಿ ಆಗ್ಬಹುದು. ಸೊ ನೆಕ್ಸ್ಟ್ ಜಿಗ್ ಜಾಗ್ ಅಂದ್ರೆ ಸರ್ ಇದು ಜಿಗ್ ಜಾಗ್ ಅಪ್ಪ ಅಂತಾರೆ. ಸೊ ನಿಮ್ದು ಡಿಚ್ ಸಾರಿ ಜಿಗ್ ಜಾಗ್ ಈ ತರ ಒಂದು ಕಟ್ಟಿಗೆ ಇರುತ್ತೆ, ಆ ಕಟ್ಟಿಗೆನ ದಾಟಬೇಕಾಗತ್ತ. ಸೊ ಇದು ಜಸ್ಟ್ ಕ್ವಾಲಿಫೈಯಿಂಗ್, ಇದಕ್ಕೆ ಯಾವುದೇ ತರದಂತ ಮಾರ್ಕ್ಸ್ ಇರೋದಿಲ್ಲ. ನೆಕ್ಸ್ಟ್ 9 ಫೀಟ್ ಡಿಚ್ ಇರುತ್ತೆ, ಅಂದ್ರೆ 9 ಫೀಟ್ ಉತ್ತು ಜಿಗಿತ ಅಂದ್ರೆ ತೆಗ್ ಇರ್ತದ, ಆ ತೆಗ್ಗನ್ನ ಜಂಪ್ ಮಾಡಬೇಕಾಗುತ್ತೆ. ಅಲ್ಲಿ ಕೂಡ ಜಸ್ಟ್ ನಿಮ್ಗೆ ಕ್ವಾಲಿಫೈ ಇರ್ತದ. ಇದರಲ್ಲಿ ಯಾವುದೇ ತರಂತ ಮಾರ್ಕ್ಸ್ ಇರೋದಿಲ್ಲ. ಓಕೆ, ಇದು ಏನಪ್ಪಾ ಅಂದ್ರೆ GD ಮತ್ತು ಟ್ರೇಡ್ಸ್ಮನ್ ಅಭ್ಯರ್ಥಿಗಳ ಇನ್ಫಾರ್ಮೇಶನ್ ಆಗಿರುತ್ತೆ. ನೆಕ್ಸ್ಟ್ 8th ಮೇಲೆ ಹಾಕಿರ್ಲಿ, ಸೊ 8th ಮೇಲೆ ಟ್ರೇಡ್ಮನ್ ಹಾಕಿರ್ತಕ್ಕಂಥವ್ರಿಗೆ ಕೂಡ ಇದೇ ಟೆಸ್ಟ್ ಇರುತ್ತಾ. ಸೊ 10th ಮೇಲೆ ಜನರಲ್ ಡ್ಯೂಟಿ ಹಾಕಿರ್ತಂತವ್ರಿಗೆ ಇದೇ ಟೆಸ್ಟ್ ಇರುತ್ತಾ. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ 8th ಮೇಲೂ ಕೂಡ ಟ್ರೇಡ್ಮನ್ ಆಯ್ತು, 10th ಮೇಲೆ ಟ್ರೇಡ್ಮನ್ ಹಾಕಿರ್ತೀರಿ, 10th ಮೇಲೆ GD ಹಾಕಿರ್ತೀರಿ. ಸೊ 3ಕ್ಕೂ ಕೂಡ ಇದೇ ಕ್ವಾಲಿಫೈ ಆಗುತ್ತಾ. ಇದು 1006 ಅಲ್ಲ, ಇದು 100 ಮಾತ್ರ ಮಿಸ್ಟೇಕ್ ಆಗಿ 1006 ಆಗಿದೆ ಅಭ್ಯರ್ಥಿಗಳೇ. ಸೊ ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು ಯಾವ್ದಪ್ಪ ಅಂದ್ರೆ ಸೊ ಟೆಕ್ನಿಕಲ್ ಅಗ್ನಿವೀರ್ ಟೆಕ್ನಿಕಲ್ ITI ಅಭ್ಯರ್ಥಿಗಳು. ನೆಕ್ಸ್ಟ್ ಅದರ ಜೊತೆಗೆ ಸೈನ್ಸ್ ಅಭ್ಯರ್ಥಿಗಳು ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರಪ್ಪ ಅಂದ್ರೆ ಸರ್ ನಂದು GD ಮತ್ತು ಟ್ರೇಡ್ಮನ್ ಮುಗಿತು, ಇನ್ಫಾರ್ಮೇಶನ್ ಇಂಟ್ರಾಕ್ಷನ್ ಹೋಗಕ್ ಹೋಗ್ಬೇಡ್ರಿ. ಇನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಎಂಡ್ ಮಟ್ಟ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲಾನು ಕೂಡ ಇನ್ಫಾರ್ಮೇಶನ್ ತಿಳ್ಕೊಡ್ರಿ, ಯಾವ ತರ ನೀವು ಪಾಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಫಿಸಿಕಲ್ ಇಲ್ಲಿ ಜಸ್ಟ್ ಕ್ವಾಲಿಫೈ ಇರ್ತಾ, ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಜಸ್ಟ್ ಕ್ವಾಲಿಫೈ. ಇದರಲ್ಲಿ ಯಾವುದೇ ತರ ಗ್ರೂಪ್ 1, ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5 ಇವು ಮಾರ್ಕ್ಸ್ ಗಳನ್ನ ಆಡ್ ಮಾಡಿದೀನಿ. ಬಟ್ ಇಲ್ಲಿ ನಿಮ್ಗ 4ನೇ ಗ್ರೂಪ್ ಹೊಡೆದ್ರು ಕೂಡ ನೀವು ಫೈನಲಿ ಪಾಸ್ ಆದಾಗೆ. ಸೊ ಹೈಟ್ 165 ಸೆಂಟಿಮೀಟರ್ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ. ಸೊ ವೇಟು 50 kg ಇರಬೇಕು. ನಿಮ್ಮ ಚೆಸ್ಟ್ 77 ಸೆಂಟಿಮೀಟರ್ ಅಂತ ಹಿಡಿದು 82 ಸೆಂಟಿಮೀಟರ್ ಇರಬೇಕಾಗುತ್ತಾ. ಸೊ ರನ್ನಿಂಗ್ 1600 ಮೀಟರ್ ರನ್ನಿಂಗ್ ನಿಮ್ಗೂ ಕೂಡ ಸೇಮ್ ರನ್ನಿಂಗ್ ಇರ್ತದ. ಸೊ ಇಲ್ಲಿ ನೋಡ್ಕೋ, ಗ್ರೂಪ್ 1 ಅಂತಂದ್ರೆ 60 ಮಾರ್ಕ್ಸ್, ಗ್ರೂಪ್ 2 ಈ ಮಾರ್ಕ್ಸ್ ನಿನಗ ಎಲಿಜಿಬಲ್ ಆಗೋದಿಲ್ಲ. ಇದು ಮಾರ್ಕ್ಸ್ ಎಲಿಜಿಬಲ್ ಆಗಲ್ಲ, ಬಟ್ ಎಂಟ್ರಿ ಮಾಡ್ಕೋತಾರ. ಬಟ್ ನಿನಗ ಫಿಸಿಕಲ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದಿಲ್ಲ. ನೀನ್ ಆಲ್ರೆಡಿ ಎಕ್ಸಾಮ್ ಅನ್ನ 200 ಮಾರ್ಕ್ಸ್ ಇಂದ ಬರ್ದಿರ್ತಿ, ಅಂದ್ರೆ 50 ಕ್ವಶನ್ಗಳು ಇರ್ತಾವು. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರ್ತದ. 200 ಮಾರ್ಕ್ಸ್ ಎಕ್ಸಾಮ್ ಬರ್ದಿರ್ತಿ. ಸೊ ಇದು ನಿನಗ ಅಪ್ಲಿಕೇಬಲ್ ಆಗುದಿಲ್ಲ. ಸೊ ಪುಲಪ್ಸ್ ನೋಡ್ಕೋ, ಇಲ್ಲಿ 10 ಹೊಡೆದ್ರೆ 40 ಮಾರ್ಕ್ಸ್, 9 ಹೊಡೆದ್ರೆ 33, 8 ಹೊಡೆದ್ರೆ 27, 7 ಹೊಡೆದ್ರೆ 21, 6 ಹೊಡೆದ್ರೆ 16 ಮಾರ್ಕ್ಸ್. ಸರ್ ನಾನು 6 ಹೊಡೆದ್ರು ಕೂಡ ಪಾಸ್ ಆಗ್ಬೋದಾ? ಎಸ್, ನೀನು ಟೆಕ್ನಿಕಲ್ ವಿದ್ಯಾರ್ಥಿ 6 ಪುಲಪ್ಸ್ ಅನ್ನು ಹೊಡೆದ್ರು ಕೂಡ ನೀನು ಫೈನಲಿಗೆ ಸೆಲೆಕ್ಷನ್ ಆಗ್ತೀಯ. ಎಕ್ಸಾಮ್ ನಲ್ಲಿ ಎಷ್ಟು ಸ್ಕೋರ್ ಮಾಡಿದಿಲ್ಲ ಡಿಪೆಂಡ್ ಅಪಾನ್ ಅದರ ಮೇಲೆ ನಿಂದ ಸೆಲೆಕ್ಷನ್ ಆಗುತ್ತಾ. ಸೊ ಇಲ್ಲಿ ನೀವು ಫಿಸಿಕಲ್ ಅಲ್ಲಿ ಜಸ್ಟ್ ಕ್ವಾಲಿಫೈ ಮಾತ್ರ ಇರ್ತದ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೋಬಹುದು, ಇಲ್ಲಿ ಏನಪ್ಪಾ ಅಂದ್ರೆ ಜಿಗ್ ಜಾಗ್ ನೋಡ್ಕೊಳ್ರಿ, ಕ್ವಾಲಿಫೈಯಿಂಗ್ ಇರ್ತದ. ಸೊ 9 ಫೀಟ್ ಡಿಚ್ ಇದು ಕೂಡ ಕ್ವಾಲಿಫೈಯಿಂಗ್ ಇರುತ್ತೆ. ಇವೆಲ್ಲನೂ ಕೂಡ ಕ್ವಾಲಿಫೈ ಮಾಡಲೇಬೇಕು. ಹೈಟ್ ಅಂಕಿ 65 ಸೆಂಟಿಮೀಟರ್ ಕಡ್ಡಾಯ ಇರಲೇಬೇಕು. ವೇಟ್ 50 kg ಇರಲಿಲ್ಲ ಅಂದ್ರೂ 49, 48 ಇದ್ರೂ ಕೂಡ ನಡೀತದ. ಚೆಸ್ಟ್ ನಾರ್ಮಲಿ 77 ಇರಬೇಕಾಗುತ್ತಾ. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 82 ಬೇಕಾಗುತ್ತಾ. 1600 ಮೀಟರ್ ಅನ್ನ ಕಂಪಲ್ಸರಿಯಾಗಿ ಕ್ಲಿಯರ್ ಮಾಡಬೇಕಾಗುತ್ತಾ. ನೆಕ್ಸ್ಟ್ ಅಗ್ನಿವೀರ್ ಕ್ಲರ್ಕ್. ಸರ್ ನಾನು PUC ಮೇಲೆ ಅಗ್ನಿವೀರ್ ಕ್ಲರ್ಕ್ ಎಕ್ಸಾಮ್ ಪಾಸ್ ಆಗಿದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಫಿಸಿಕಲ್ ಏನಿದೆಯಲ್ಲ, ಸೊ ದೈಹಿಕ ಟೆಸ್ಟ್ ಏನಿದೆಯಲ್ಲ, ಜಸ್ಟ್ ಇದು ಕೂಡ ಕ್ವಾಲಿಫೈಯಿಂಗ್ ಮಾತ್ರ.
ಅಂದ್ರೆ ಇದರಲ್ಲಿ ಕೂಡ ಯಾವುದೇ ತರದಂತ ನಿಮ್ಗೆ ಮಾರ್ಕ್ಸ್ ಕೂಡ ಇರೋದಿಲ್ಲ ಅಭ್ಯರ್ಥಿಗಳೇ. ಸೊ ಇಲ್ಲಿ ಬಂದ್ಬಿಟ್ಟಪ್ಪ ಅಂದ್ರೆ ನಿಮ್ಗೆ ಹೈಟು, ವೇಟು, ಚೆಸ್ಟ್, ರನ್ನಿಂಗ್ ಎಷ್ಟೆಷ್ಟು ಇರ್ತದ. ಸೊ ಇಲ್ಲಿ ನಿಮ್ಗೆ ಜಸ್ಟ್ ಕ್ವಾಲಿಫೈ ಮಾತ್ರ. ಹೈಟ್ ಮಾತ್ರ ಅತಿ ಕಡಿಮೆ ಕ್ಲರ್ಕ್ ವಿದ್ಯಾರ್ಥಿಗಳಿಗೆ 162 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಪ್ರತಿಯೊಬ್ರು ಕೂಡ ಇಲ್ಲಿ ಪಾಸ್ ಆಗ್ತೀರಿ. ನೆಕ್ಸ್ಟ್ ವೇಟ್ ನೋಡ್ಕೊಡ್ರಿ, ನಿಮ್ಗೂ ಕೂಡ 50 kg ಇರುತ್ತೆ. ಕಡಿಮೆ 1-2 kg ಇದ್ರೂ ಕೂಡ ನಡೀತದ. ಚೆಸ್ಟ್ ನಿಮ್ಗೂ ಕೂಡ ಸೇಮ್ 77 ಇಂದ ಹಿಡಿದು 82 ಸೆಂಟಿಮೀಟರ್ ನಿಮ್ದು ಕೂಡ ಚೆಸ್ಟ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಅಭ್ಯರ್ಥಿಗಳೇ. ನಿಮ್ಗೂ ಕೂಡ 1600 ಮೀಟರ್ ರನ್ನಿಂಗ್ ಅನ್ನ ಕಂಪಲ್ಸರಿಯಾಗಿ ಕ್ಲಿಯರ್ ಮಾಡಲೇಬೇಕು. 400 ಮೀಟರ್ ಟ್ರ್ಯಾಕ್ ಅನ್ನ ನೀವು 4 ರೌಂಡ್ ಅನ್ನ ಕ್ಲಿಯರ್ ಮಾಡಿದ್ರೆ ಮಾತ್ರ ನೀವು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗೋಕೆ ಸಾಧ್ಯ ಇರ್ತದ. ಗ್ರೂಪ್ 1 ಗೆ 60 ಮಾರ್ಕ್ಸ್, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಇದು ನಿಮ್ಗೆ ಕ್ವಾಲಿಫೈ ಮಾತ್ರ. ಅಕಸ್ಮಾತ್ ಸರ್ ನಾನು ಕ್ಲರ್ಕ್ ಇದೀನಿ, 4ನೇ ಗ್ರೂಪ್ ಹೊಡೆದ್ರೆ ಪಾಸ್ ಆಗ್ತೀನ, ಎಸ್ ನೀನ್ 4ನೇ ಗ್ರೂಪ್ ಹೊಡೆದ್ರು ನಡೀತದ, ನೀ ಪ್ಲಸ್ 6 ಹೊಡೆದ್ರು ಕೂಡ ನಡೀತದ. ನೀನು ಫಿಸಿಕಲ್ ನಲ್ಲಿ ಜಸ್ಟ್ ಕ್ವಾಲಿಫೈ, ಇಲ್ಲಿ ನಿನಗ ಮಾರ್ಕ್ಸ್ ಇರೋದಿಲ್ಲ. ಜಸ್ಟ್ ನೀನೇನು ಎಕ್ಸಾಮ್ ನಲ್ಲಿ ನೀನು ಕೂಡ 50 ಕ್ವಶನ್ಗೆ 200 ಮಾರ್ಕ್ಸ್ ಇರುತ್ತೆ. ಅಂದ್ರೆ ನೀನು ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಗಳನ್ನ ಅಲ್ಲಿ ಆಲ್ರೆಡಿ ತಗೊಂಡಿ, ಮತ್ತು ನಿನಗೆ ಟೈಪಿಂಗ್ ಟೆಸ್ಟ್ ಕೂಡ ಇರ್ತದೆ. ಅದೆಲ್ಲಾನು ಸೇರಿಸ್ಬಿಟ್ಟು ನಿಮ್ಗೆ 200 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ, 200 ಮಾರ್ಕ್ಸ್ ಇಂದ. ನೆಕ್ಸ್ಟ್ ಪುಲಪ್ಸ್ ನಲ್ಲಿ ಕೂಡ ನೀನು 6 ಹೊಡೆದ್ರು ಕೂಡ ನಡೀತದ. ಸೊ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿರಪ್ಪ ಅಂದ್ರೆ ಸರ್ ಟ್ರೈ ಮಾಡಕ್ ಹೋಗ್ಬೇಡ್ರಿ. 4ನೇ ಗ್ರೂಪ್ ಎಲ್ಲರೂ ಹೊಡಿತಾರ್ರಿ, ಎಂದು ಪ್ರಾಕ್ಟೀಸ್ ಮಾಡ್ಲಾರಂತ ವಿದ್ಯಾರ್ಥಿನೂ ಕೂಡ 4ನೇ ಗ್ರೂಪ್ ಹೊಡಿತಾನ, 3ನೇ ಗ್ರೂಪ್ ಹೊಡಿತಾನ. ಪ್ರಾಕ್ಟೀಸ್ ಮಾಡಿದಿರಪ್ಪ ಅಂತಾರೆ ಟಾರ್ಗೆಟ್ ಏನು ಎಕ್ಸಲೆಂಟೇ ಹೊಡಿಬೇಕು. ಕ್ಲರ್ಕ್ ನಲ್ಲಿ ಕೂಡ ನಾನು ಕೂಡ ಒಂದು ವಿಡಿಯೋದಲ್ಲಿ ವೈರಲ್ ಆಗ್ಬೇಕಪ್ಪ ಅಂತಂದ್ರೆ ಸೊ ಗ್ರೂಪ್ ಗೆ ಫಸ್ಟ್ ಇರಬೇಕು, ಗ್ರೂಪ್ 1 ಅಲ್ಲ ಗ್ರೂಪ್ ಗೆ ಫಸ್ಟ್ ಇರಬೇಕು. ಅಂದ್ರೆ ಮಾತ್ರ ನೀನ ವಿಡಿಯೋದಲ್ಲಿ ವೈರಲ್ ಆಗ್ತಿ. ಪಕ್ಕಾ ಬಿಜಾಪುರ್ ಸ್ಟೇಡಿಯಂದಾಗ ಅಲ್ಲಿ ನೆಕ್ಸ್ಟ್ ಬೆಳಗಾವಿ ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ನೀನೇನಾದ್ರೂ ಗ್ರೂಪ್ ಗೆ ಫಸ್ಟ್ ಹೊಡೆದಪ್ಪ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ದಾಗ, ಸೊ ನಮ್ಮ ಇನ್ಸ್ಟಾದಾಗ ಪಕ್ಕ ವೈರಲ್ ಮಾಡ್ತೀನಿ ಅಂತ ಹೇಳ್ತೀನಿ. ಪಕ್ಕ ಹೊಡಿಬೇಕು. ಸೊ ಟಾರ್ಗೆಟ್ ಮಾಡ್ರಿ, ನಾನು ಗ್ರೂಪ್ ಗೆ ಫಸ್ಟ್ ಹೊಡಿತೀನಿ ಅನ್ನೋರು ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ ಅಭ್ಯರ್ಥಿಗಳ. ನೆಕ್ಸ್ಟ್ ಪುಲಪ್ಸ್ ನಲ್ಲಿ ಕೂಡ ನೋಡ್ಕೋಬಹುದು 10, 9, 8, 7, 6 ಇಲ್ಲಿ ಕೂಡ ನೀನ 6 ಪುಲಪ್ಸ್ ಅನ್ನ ಹೊಡೆದ್ರೆ ಪಾಸ್ ಆಗ್ತಿ. ನೆಕ್ಸ್ಟ್ ಅದಾದ ನಂತರ ಜಿಗ್ಜಾಗ್ ನೋಡ್ಕೋ, ಕ್ವಾಲಿಫೈ ಮಾತ್ರ ಇರುತ್ತೆ. ಡಿಚ್ ಮಾತ್ರ ನಿಮ್ಗೆ 9 ಫೀಟ್, ಅದು ಕೂಡ ಕ್ವಾಲಿಫೈಯಿಂಗ್ ಇರುತ್ತೆ. ನೆಕ್ಸ್ಟ್ ನರ್ಸಿಂಗ್ ಅಸಿಸ್ಟೆಂಟ್ ಆಲ್ರೆಡಿ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಆಗಿದೆ 10ನೇ ತಾರೀಕಿಗೆ. 10/9/2026 ಬಿಜಾಪುರ BR ಅಂಬೇಡ್ಕರ್ ಸ್ಟೇಡಿಯಂದಲ್ಲಿ ಸೊ ರ್ಯಾಲಿ ಕೂಡ ನಡೀತಾ ಇದೆ. ಸೊ ಇದು ಮಂಗಳೂರು ಯಾರೋ, ಬೆಂಗಳೂರು ಯಾರೋ, ಅದರ ಜೊತೆಗೆ ಬೆಳಗಾವಿ ಯಾರೋ ಅಭ್ಯರ್ಥಿಗಳದ ಎಲ್ಲರದನ್ನು ಸೇರಿಸ್ಬಿಟ್ಟು ನರ್ಸಿಂಗ್ ಅಸಿಸ್ಟೆಂಟ್ ಅನ್ನ 10ನೇ ತಾರೀಕಿಗೆ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಸೊ ಅದು ಎಲ್ಲಿಪ್ಪ ಅಂತಾರೆ, ಸೊ ನಿಮ್ಗೆ ಸೆಪ್ಟೆಂಬರ್ 10 ಅಂತ ಆಲ್ರೆಡಿ ಶಾರ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೆ ನಾನು. ಪೇಪರ್ ಕಟಿಂಗ್ ದಲ್ಲಿ ಕೂಡ ಬಂದಿತ್ತು. ಎಷ್ಟೋ ವಿದ್ಯಾರ್ಥಿಗಳು ಸರ್ ಫಿಸಿಕಲ್ ಡೇಟ್ ಮುಂದೆ ಹೋಗ್ಬೋದು ಸರ್, ನಮ್ಗೆ ಇನ್ನೂ ಪ್ರಾಕ್ಟೀಸ್ ಮಾಡಕ್ ಟೈಮಿಂಗ್ ಸಿಗುತ್ತೆ ಅಂತ ಹೇಳಿ ಸುಮ್ಮನೆ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ರಿ. ಬಟ್ ಟೈಮ್ ವೇಸ್ಟ್ ಮಾಡಿದ್ದಕ್ಕೆ ಇಲ್ಲಿ ನಿಮ್ಗೆ ಎಫೆಕ್ಟ್ ಆಯ್ತು. ಹೋದ್ ಸರಿ ಬೆಳಗಾವಿ ಯಾರದವರಿಗೆ ಒಂದು ಎಫೆಕ್ಟ್ ಆಗಿತ್ತು. ಸೊ ನಿಮ್ಗೆ ಈಗ ಮಂಗಳೂರು ಯಾರದವರಿಗೆ ಕೂಡ ಎಫೆಕ್ಟ್ ಆಗಿದೆ. ಯಾಕಂದ್ರೆ ನಿಮಗೂ ಕೂಡ ಒಂದೇ ತಿಂಗಳ ಟೈಮ್ ಅನ್ನ ಕೊಟ್ಟಿದ್ದಾರೆ, ಅವಾಗ ಅವರಿಗೆ 15 ದಿನ ಮಾತ್ರ ಕೊಟ್ಟಿದ್ರು. ಸೊ ಇಲ್ಲಿ ಯಾರಿಗಪ್ಪ ಅಂತಾರೆ, ಸೊ ನರ್ಸಿಂಗ್ ಅಸಿಸ್ಟೆಂಟ್ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಬೇಕಾಗುತ್ತಾ 165 ಸೆಂಟಿಮೀಟರ್. ಇದು ಸೈನ್ಸ್ ಮತ್ತು ಮುಗಿರ್ತಕ್ಕಂಥ PCMB ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತಾ. ಸರ್ ನಾನು 8th ಪಾಸ್ ಆಗಿದ್ದೀನಿ, 10th ಪಾಸ್ ಆಗಿದ್ದೀನಿ ಸರ್, ನಾನು ಕೂಡ ಮುಂದಿನ ವರ್ಷ ನರ್ಸಿಂಗ್ ಅಸಿಸ್ಟೆಂಟ್ ಹಾಕ್ಬೋದಾ ಅಂತಿಲ್ಲ. ಸೊ ನೀನೇನಾದ್ರೂ ಸೈನ್ಸ್ ಮುಗಿಸಿದ್ರಿಯಪ್ಪ ಅಂದ್ರೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. 165 ಸೆಂಟಿಮೀಟರ್ ಹೈಟ್ ಇರಬೇಕು, ವೇಟು 50 kg ಇರಬೇಕು, ಚೆಸ್ಟ್ 77 ಸೆಂಟಿಮೀಟರ್ ಅಂತ ಹೇಳಿದ್ರೆ 82 ಇರಬೇಕಾಗುತ್ತಾ. ನಿನ್ನ ರನ್ನಿಂಗ್ ನೋಡ್ಕೋ ಎಷ್ಟು ಇರ್ಬೇಕಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗ್ ಅನ್ನ 400 ಮೀಟರ್ ಟ್ರ್ಯಾಕ್ ಅನ್ನ 4 ರೌಂಡ್ ಅನ್ನ ಕಂಪ್ಲೀಟ್ ಮಾಡಬೇಕು. ಗ್ರೂಪ್ 1 ಗೆ 60 ಮಾರ್ಕ್ಸ್, ಗ್ರೂಪ್ 2 ಗೆ 48, ಗ್ರೂಪ್ 3 36, ಗ್ರೂಪ್ 4 24. ಸೊ ಇದು ಮಾರ್ಕ್ಸ್ ಆಡ್ ಆಗುತ್ತಾ ಸರ್? ಇಲ್ಲ, ಇದು ನರ್ಸಿಂಗ್ ಅಸಿಸ್ಟೆಂಟ್ ಅಭ್ಯರ್ಥಿಗಳಿಗೆ ಕ್ವಾಲಿಫೈ ಮಾತ್ರ ಇರ್ತದ. ಸೊ ಇದು ನಿಮ್ಗೆ ಮಾರ್ಕ್ಸ್ ಆಡ್ ಆಗೋದಿಲ್ಲ. ಪುಲಪ್ಸ್ ನಲ್ಲಿ ಕೂಡ ನಿಮಗೆ ಮಾರ್ಕ್ಸ್ ಆಡ್ ಆಗೋದಿಲ್ಲ. ಅಲ್ಲಿ ಕೂಡ ನೀನು 6 ಹೊಡೆದ್ರೆ ಪಾಸ್ ಆಗುವಂತ ಚಾನ್ಸಸ್ ಇರ್ತದೆ. ಬಟ್ ನಿನ್ ಟಾರ್ಗೆಟ್ ಏನಿರ್ಬೇಕು, 10ಕ್ಕೆ 10 ಹೊಡಿಬೇಕು, ನಾನು ಎಕ್ಸಲೆಂಟ್ ಹೊಡಿಬೇಕು. ಅದು ಒಂದೇ ನಿನ್ನ ಹತ್ರ ಟಾರ್ಗೆಟ್ ಇದ್ರೆ ಮಾತ್ರ ನಿನ್ನ ಸಕ್ಸಸ್ ಆಗೋಕೆ ಸಾಧ್ಯ. ನಿನ್ನ ಹತ್ರ ನೀನು ಮೂಢನಂಬಿಕೆ ಇತ್ತು ಸರ್, ನೀನೇನಾದ್ರೂ ಕುಂಟು ನೆಪಗಳನ್ನ ಹೇಳ್ಕೋತ ನಾನು 4ನೇ ಗ್ರೂಪ್ ಹೊಡ್ತೀನಿ ಅಂತಂದ್ರೆ ಅದು ಅಲ್ಲ. ಸೊ ನೀನ್ ಇಂಡಿಯನ್ ಆರ್ಮಿಗೆ ತಯಾರಿಯನ್ನ ಮಾಡ್ತಾ ಇದೀಯಪ್ಪ ಅಂದ್ರೆ, ನೀನ್ 4ನೇ ಗ್ರೂಪ್ ಹೊಡಿತಾ ಇದೀಯಪ್ಪ, 4ನೇ ಗ್ರೂಪೇ ಪಾಸ್ ಆಗ್ತೀನಿಯಪ್ಪ ಅಂದ್ರೆ ಸೊ ನೀನ್ ಇಂಡಿಯನ್ ಆರ್ಮಿಗೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ. ನಿನ್ನ ಹತ್ರ ಏನೋ ಹಾರ್ಡ್ ವರ್ಕ್ ಮಾಡ್ತಾ ಇದೀಯಾ, ಸೊ ಎಫರ್ಟ್ ಹಾಕ್ತಿದ್ಯಾ, ಇಷ್ಟು ದಿನ ಎಕ್ಸಾಮಿಗೆ ಎಫರ್ಟ್ ಹಾಕಿದ್ಯಾ. ಅಲ್ಲೂ ಲೇಡೀಸ್ ಓಡ್ತಾರೆ ಈಗಿನ ಕಾಲದಲ್ಲಿ, ಲೇಡೀಸ್ ಓಡ್ತಾ ಇದಾರ. ಸೊ 6 ನಿಮಿಷ 15 ಸೆಕೆಂಡ್ ಅಲ್ಲಿ ನಿನ್ನ ಹತ್ರ ಏನಿರ್ಬೇಕು, ಗ್ರೂಪ್ 1 ಹೊಡಿಬೇಕು. ಯಾವತ್ತು ಗ್ರೂಪ್ 1 ಗೆ ಟಾರ್ಗೆಟ್ ಮಾಡ್ಕೋ. ನರ್ಸಿಂಗ್ ಅಸಿಸ್ಟೆಂಟ್ ಇದೀನಿ ಅಂತ ಹೇಳಿ 4ನೇ ಗ್ರೂಪ್ ಹೊಡೆದು ತಪ್ಪು. ಓಕೆ,
ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಡ್ರಿ ಅಭ್ಯರ್ಥಿಗಳೇ, ಸೊ ರಿಕ್ರೂಟ್ಮೆಂಟ್ ದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾನು ಆಲ್ರೆಡಿ ನಿಮಗೆ ಮಂಗಳೂರು ARO PDF ನಲ್ಲಿ ರಿಕ್ರೂಟ್ಮೆಂಟ್ ಏನು ಕೊಟ್ಟಿದ್ರಲ್ಲ, ಸೊ ಅದರಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. GD ಆಗಿರ್ಲಿ, ಟೆಕ್ನಿಕಲ್ ಆಗಿರ್ಲಿ, ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಲಿ, ಟ್ರೇಡ್ ಮನ್ ಆಗಿರ್ಲಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನೋಟಿಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫಿಸಿಕಲ್ ಫಿಟ್ನೆಸ್ ಅಟ್ ರ್ಯಾಲಿ ಸೈಟ್ ನೋಡ್ಕೊಡ್ರಿ. 16 ಮೀಟರ್ 1.6 ಕಿಲೋಮೀಟರ್ ರನ್ ಇದೆ. ಸೊ ಬೀಮು, ನೆಕ್ಸ್ಟ್ ಡಿಚ್, ಜಿಗ್ಜಾಗ್ ಎಲ್ಲಾನು ಕೂಡ ಕೊಟ್ಟಿದ್ದಾರೆ. ಸೊ GD ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಕೂಡ ತೋರಿಸ್ತೀನಿ. GD ಮತ್ತು ಟ್ರೇಡ್ ಮನ್ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೂಪ್ 1 ಹೊಡೆದಿರ್ತಕ್ಕಂಥವ್ರಿಗೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ಬಂದಿರತಕ್ಕಂಥವ್ರಿಗೆ 60 ಮಾರ್ಕ್ಸ್ ಇರ್ತದ. ಪುಲ್ಅಪ್ಸ್ 10 ಹೊಡೆದ್ರೆ 40 ಮಾರ್ಕ್ಸ್ ಇರುತ್ತೆ. ಗ್ರೂಪ್ 2 ಹೊಡೆದ್ರೆ 5 ನಿಮಿಷ 31 ಸೆಕೆಂಡ್ ಅಂತ ಹಿಡಿದು 5 ನಿಮಿಷ 45 ಸೆಕೆಂಡ್ ಅಲ್ಲಿ 48 ಮಾರ್ಕ್ಸ್ ಇರ್ತದ. ಗ್ರೂಪ್ 3 ಹೊಡೆದ್ರೆ 5 ನಿಮಿಷ 46 ಸೆಕೆಂಡ್ ಅಂತ ಹಿಡಿದು 6 ನಿಮಿಷದವರೆಗೆ ಓಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 36 ಮಾರ್ಕ್ಸ್ ಇರ್ತದ. ಗ್ರೂಪ್ 4 ಓಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 6 ನಿಮಿಷ 1 ಸೆಕೆಂಡ್ ಅಂತ ಹಿಡಿದು ಸೊ 6 ಮಿನಿಟ್ಸ್ 15 ಸೆಕೆಂಡ್ ವರೆಗೆ ಓದಿರ್ತಕ್ಕಂಥವ್ರಿಗೆ 24 ಮಾರ್ಕ್ಸ್ ನಿಮ್ಗೆ ಇರ್ತದ. ಪುಲ್ಅಪ್ಸ್ ನೋಡಿ ನೋಡ್ಕೊಡ್ರಿ. 10 ಪ್ಲಪ್ಸ್ ಹೊಡೆದಿರ್ತಕ್ಕಂಥವ್ರಿಗೆ 40 ಮಾರ್ಕ್ಸ್, 9 ಪ್ಲಪ್ಸ್ ಹೊಡೆದಿರ್ತಕ್ಕಂಥವ್ರಿಗೆ 33 ಮಾರ್ಕ್ಸ್, 8 ಪ್ಲಪ್ಸ್ ಹೊಡೆದಿರ್ತಕ್ಕಂಥವ್ರಿಗೆ 27 ಮಾರ್ಕ್ಸ್, 7 ಪ್ಲಪ್ಸ್ ಹೊಡೆದಿರ್ತಕ್ಕಂಥವ್ರಿಗೆ 21, 6 ಪ್ಲಪ್ಸ್ ಹೊಡೆದಿರ್ತಕ್ಕಂಥವ್ರಿಗೆ 16 ಮಾರ್ಕ್ಸ್. ನೆಕ್ಸ್ಟ್ 9 ಫೀಟ್ ಡಿಚ್ ನೀಡ್ ಟು ಕ್ವಾಲಿಫೈ, ಜಸ್ಟ್ ಜಿಗ್ಜಾಗು ನೀಡ್ ಟು ಕ್ವಾಲಿಫೈ ಮಾತ್ರ ಇರ್ತದೆ. ಸೊ ನೆಕ್ಸ್ಟ್ ಅದ್ರ ಜೊತೆ ಕೊಟ್ಟಿದ್ದಾರೆ ಅನ್ಕೊಡ್ರಿ. ದ ಟೈಮಿಂಗ್ಸ್ ಫಾರ್ 1.6 ಕಿಲೋಮೀಟರ್ ರನ್ ಅಂಡ್ ದ ಮಾರ್ಕ್ಸ್ ಅಸೈನಿಂಗ್ ಟು ದ ಗ್ರೂಪ್ಸ್ ಕ್ಯಾನ್ ಬಿ ಚೇಂಜ್ ಬೈ ದ ಇಂಡಿಯನ್ ಆರ್ಮಿ at any stages before the recruitment rally. Please click the timings on join Indian army. So website before start of recruitment rally. Okay. Next, candidates appearing for Agniveer technical and Agniveer clerk, storekeeper technical only need to qualify in all test. Okay. ಇಲ್ಲಿ ಏನು ಹೇಳಿದಾರಪ್ಪ ಅಂದ್ರೆ ಕ್ಲರ್ಕ್ ಅಭ್ಯರ್ಥಿಗಳಿಗೆ, ಟೆಕ್ನಿಕಲ್ ಅಭ್ಯರ್ಥಿಗಳಿಗೆ, ನರ್ಸಿಂಗ್ ಅಸಿಸ್ಟೆಂಟ್ ಅಭ್ಯರ್ಥಿಗಳಿಗೆ ಇದು ಜಸ್ಟ್ ನೀಡ್ ಟು ಕ್ವಾಲಿಫೈ ಮಾತ್ರ ಇರ್ತದೆ, ರನ್ನಿಂಗ್ ಮತ್ತು ಪುಲ್ಅಪ್ಸ್. GD ಮತ್ತು ಟ್ರೇಡ್ ಮನ್ ಅಭ್ಯರ್ಥಿಗಳು ನಿಮ್ಮ ಟಾರ್ಗೆಟ್ ಇರಬೇಕು. ಫಸ್ಟ್ ಗ್ರೂಪ್ 10 ಪ್ಲಪ್ಸ್ 100 ಮಾರ್ಕ್ಸ್ ಇಲ್ಲಿ ನಿಮ್ಗೆ ಸಿಗ್ತದ. ನಾನು ಪದೇ ಹೇಳೋದಿಲ್ಲ. ನೆಕ್ಸ್ಟ್ ಆದ ನಂತರ ನೋಡ್ಕೊಡ್ರಿ ಅಭ್ಯರ್ಥಿಗಳೇ, ನಿಮಗೆಲ್ಲನೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಮ ಹೈಟ್ ಎಷ್ಟು ಬೇಕಾಗಿರುತ್ತೆ ನಾನು ಆಲ್ರೆಡಿ ಕೂಡ ತೋರಿಸಿದ್ದೀನಿ ನಿಮ್ಗೆ. ಇನ್ನೊಂದ್ಸರಿ ನಾನು ಹೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹೈಟ್ ನೋಡ್ಕೊ, ಫಿಸಿಕಲ್ ಸ್ಟ್ಯಾಂಡರ್ಡ್. ಸೊ ಅಗ್ನಿವೀರ್ GD ವಿದ್ಯಾರ್ಥಿಗಳಿಗೆ 166 ಸೆಂಟಿಮೀಟರ್ ಹೈಟ್, ಅಗ್ನಿವೀರ್ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ 165 ಸೆಂಟಿಮೀಟರ್, ಅಗ್ನಿವೀರ್ ಟ್ರೇಡ್ಸ್ಮನ್ 10th ಪಾಸ್ ಆಗಿರ್ತಕ್ಕಂಥವ್ರಿಗೆ 166 ಸೆಂಟಿಮೀಟರ್, ಅಗ್ನಿವೀರ್ ಟ್ರೇಡ್ಸ್ಮನ್ 8th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 166 ಸೆಂಟಿಮೀಟರ್, ಅಗ್ನಿವೀರ್ ಕ್ಲರ್ಕ್ ಸ್ಟೋರ್ ಕೀಪರ್ ಟೆಕ್ನಿಕಲ್ ಅಂದ್ರೆ ಕ್ಲರ್ಕ್ ವಿದ್ಯಾರ್ಥಿಗಳಿಗೆ 162 ಸೆಂಟಿಮೀಟರ್, ನರ್ಸಿಂಗ್ ಅಸಿಸ್ಟೆಂಟ್ಗೆ 165 ಸೆಂಟಿಮೀಟರ್ ಆಲ್ರೆಡಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಆದಾದ ನಂತರ ಸೊ ವೇಟ್ ಏನ್ ಕೊಟ್ಟಿದ್ದಾರೆ ಆಸ್ ಪರ್ ದ ಚಾರ್ಟ್ ಅಟ್ಯಾಚ್ಡ್ ಇಂದ, ಅದರಲ್ಲಿ ಚಾರ್ಟ್ ಕೊಟ್ಟಿದ್ದಾರೆ. ಸೊ ಅದೇ ತರನಾಗಿ ನಿಮ್ದು ವೇಟ್ ಇದ್ರೆ ನಡೀತದೆ, ಏನ್ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನಿಮ್ಮ ಚೆಸ್ಟ್ ಏನಿರುತ್ತಪ್ಪ ಅಂದ್ರೆ 77 ಸೆಂಟಿಮೀಟರ್ ಎಲ್ಲದಕ್ಕೂ ಇರಬೇಕು, 77 ಸೆಂಟಿಮೀಟರ್ ಎಲ್ಲದಕ್ಕೂ ಇರಬೇಕು. ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟ್ ನಿಮ್ದು ಎಕ್ಸ್ಪಾಂಡ್ ಆಗ್ಬೇಕು ಅಭ್ಯರ್ಥಿಗಳೇ. ಸೊ ಇಷ್ಟು ನಿಮಗೆ ಫಿಸಿಕಲ್ ನಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಂಡಿದೀರಿ ಅಂತ ಅನ್ಕೊಳ್ತಾ ಇದೀನಿ. ಸೊ ಇದೇ ತರನಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ಯಾವುದೇ ಇರಲಿ ಇವತ್ತು ನಿಮಗೆ ಇನ್ಫಾರ್ಮೇಶನ್ ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಾನೆ ಇರ್ತೀವಿ. ಸೊ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ SSI ಡಿಫೆನ್ಸ್ ಅಕಾಡೆಮಿಯಲ್ಲಿ ಆಲ್ರೆಡಿ ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಆಲ್ರೆಡಿ 2ನೇ ಬ್ಯಾಚ್ ಆಗಸ್ಟ್ 1ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಸೊ ನೀವೇನಾದ್ರೂ ಅಭ್ಯರ್ಥಿಗಳೇ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ಈ ಸರಿ ನೀವು ಕೂಡ ಎಕ್ಸಲೆಂಟ್ ಹೊಡಿಬೇಕು. ಪುಲ್ಅಪ್ಸ್ ನಲ್ಲಿ 10 ಹೊಡಿಬೇಕು, ನಿಮ್ಮ ಚೆಸ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಹೈಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಇದೊಂದು ಬೆಸ್ಟ್ ಕೋಚಿಂಗ್ ಅನ್ಕೊಳ್ಬಹುದು. ಪ್ರತಿ ಹೋದ್ ಸರಿನೂ ಕೂಡ 100 ರಿಸಲ್ಟ್ ಅನ್ನ ಕೊಟ್ಟಿದೀವಿ. ಮಂಗಳೂರು ಯಾರು, ಬೆಂಗಳೂರು ಯಾರು, ಅದ್ರ ಜೊತೆಗೆ ಬೆಳಗಾವಿ ಯಾರು. ಸೊ ಈ ಸರಿನೂ ಕೂಡ ಅದೇ ನಮ್ಮ ಟಾರ್ಗೆಟ್, 100ಕ್ಕೆ 100 ವಿದ್ಯಾರ್ಥಿಗಳನ್ನ ನಾವು ರಿಸಲ್ಟ್ ಕೊಡ್ಬೇಕಂತ ಹೇಳಿ ಅತಿ ಕಡಿಮೆ ಫೀಸ್ ನಲ್ಲಿ ಹಾಸ್ಟೆಲ್, ಕಾಟು, ಬೆಡ್, ಫಿಲ್ಟರ್ ನೀರ್ ವ್ಯವಸ್ಥೆ ಎಲ್ಲನೂ ಕೂಡ ನಮ್ಮ ಹತ್ರ ವ್ಯವಸ್ಥೆ ಇದೆ. ಮತ್ತೆ ನಿಮ್ಗೆ ಹೆಲ್ದಿ ಫುಡ್ ಕೂಡ ಮಾರ್ನಿಂಗ್ ಡಯಟ್ ಕೊಡ್ತೀವಿ, ಹೆಲ್ದಿ ಫುಡ್ ಕೂಡ ಕೊಡ್ತೀವಿ, ಅನ್ಲಿಮಿಟೆಡ್ ಫುಡ್ ಕೂಡ ಇರ್ತೈತಿ. ಸೊ ವಾರದಲ್ಲಿ ನಿಮ್ಗೆ ನಾನ್ ವೆಜ್ ಕೂಡ ಕೊಡ್ತೀವಿ 1 ಟೈಮ್. ನೆಕ್ಸ್ಟ್ ಅದ್ರ ಜೊತೆಗೆ ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ನಿಮ್ಗೆ ಫಿಸಿಕಲ್ ಟ್ರೈನಿಂಗ್ ಇರ್ತದ. ನೆಕ್ಸ್ಟ್ ವಾರಕ್ಕೊಮ್ಮೆ ಪ್ರತಿ ಸೋಮವಾರ ಡೆಮೋ ರಿಲಿಯನ್ನ ಕಂಡಕ್ಟ್ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಡೆಮೋ ರಿಲಿಯನ್ನ ನೋಡಿರ್ತೀವಿ ಅನ್ಕೊಳ್ತೀನಿ. ಸೊ ಆ ಡೆಮೋ ರಿಲಿಯಲ್ಲಿ ಯಾವ ತರ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತೀವಿ ಅನ್ನೋದು ರಿಯಲ್ ಆಗಿ ರ್ಯಾಲಿಯಲ್ಲಿ ಓಡಿದ ಹಾಗೆ ನಿಮ್ಗೆ ರ್ಯಾಲಿಯನ್ನ ಕಂಡಕ್ಟ್ ಮಾಡ್ತೀವಿ. ಆದಾದ ನಂತರ ನಮ್ಮ ಇಲ್ಲಿ ಕೋಚಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದ್ಸರಿ ಫ್ರೀ ಆಗಿ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡ್ತೀವಿ. 6x6 ಆಗಿರ್ಲಿ, ನೆಕ್ಸ್ಟ್ ಅದರ ಜೊತೆಗೆ ಕಲರ್ ಬ್ಲೈಂಡ್ನೆಸ್ ಆಗಿರ್ಲಿ, ಕ್ಯಾರಿ ಆಂಗಲ್ ಆಗಿರ್ಲಿ, ನಾಕ್ನಿ ಆಗಿರ್ಲಿ, ನೆಕ್ಸ್ಟ್ ಟೀತ್ ಆಗಿರ್ಲಿ. ಸೊ ಪ್ರತಿಯೊಂದು ನಿಮ್ಗೆ ಡಿಸ್ಟೆನ್ಸ್, ನೆಕ್ಸ್ಟ್ ಐ ರೊಟೇಟಿಂಗು, ನೆಕ್ಸ್ಟ್ ಫಿಂಗರ್, ಸ್ವೆಟ್, ವೆರಿಕೋಸು, ಪ್ರತಿಯೊಂದು ಫಾಟ್ಸ್ ಗಳನ್ನ
ಚೆಕ್ ಮಾಡಿಬಿಟ್ಟು ನಿಮ್ ಮೆಡಿಕಲ್ ದಲ್ಲಿ ಇದೇ ತರ ಪಾಯಿಂಟ್ ಇದೆ, ಸೊ ನೀವು ಫಿಸಿಕಲ್ ಹೋಗುವಕ್ಕಿಂತ ಮುಂಚೆ ಈ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ಕೊಡ್ರಿ. ಈ ತರ ನಿಮ್ಮ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಪಾಸ್ ಆಗ್ತೀರಿ ಅಂತ ತಕ್ಷಣ ಆಲ್ರೆಡಿ ನಾವು ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಕಳಿಸಿರ್ತೀವಿ ಅಭ್ಯರ್ಥಿಗಳೇ. ಸೊ ನೀವೇನಾದ್ರೂ ಬರಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಲೇ ಅಡ್ಮಿಷನ್ ಅಲ್ಲ, ಸೊ ಇವತ್ತೇ ಬಂದು ನೀವು ಜಾಯಿನ್ ಆದ್ರೆ 100% ನೀವು ಮಂಗಳೂರು ಏರಿಯಾದಲ್ಲಿ ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಳ್ತೀರಿ. ಬೆಳಗಾವಿ ಏರೋ ಅಭ್ಯರ್ಥಿಗಳದ್ದು ಕೂಡ ಫಿಸಿಕಲ್ ಪಾಸ್ ಸ್ಟಾರ್ಟ್ ಆಗಿದೆ, ಬೆಂಗಳೂರು ಏರೋ ಅಭ್ಯರ್ಥಿಗಳದ್ದು ಫಿಸಿಕಲ್ ಪಾಸ್ ಆಗಿದೆ. ಸೊ ಯಾರೆಲ್ಲ ಗ್ರೂಪ್ 1 ಹೊಡಿತೀರಿ, ಗ್ರೂಪ್ ಗೆ ಫಸ್ಟ್ ಹೊಡಿತಿರಲ್ಲ, ಸೊ ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅನ್ನ ಹಾಕಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಇನ್ನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ಇದೇ ತರನಾಗಿ ಮೆಡಿಕಲ್ ನಾಳೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಮೆಡಿಕಲ್ ಸಪರೇಟ್ ಆಗಿ, ಡಾಕ್ಯುಮೆಂಟ್ ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆ ವಿಡಿಯೋಗಳನ್ನ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಬಿಟ್ಟು ಈ ಸಾರಿ ನೀವು ಅಗ್ನಿವೀರರಾಗಿ ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಒಂದು ಲೈಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಭ್ಯರ್ಥಿಗಳೇ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.